ಮಾಡಿರ್ತಕ್ಕಂಥ ಎಲ್ಲ ರೈತ ಜನರಿಗೂ ಈ ಬ್ಯಾಂಕಿನ ಸರ್ವ ಸದಸ್ಯರಿಗೂ ಹೃತ್ಪೂರ್ವಕವಾದಂಥ ವಂದನೆಗಳು. ಈ ಬ್ಯಾಂಕು 1940ರಲ್ಲಿ ಪ್ರಾರಂಭ ಆಯಿತು. ದಿವಂಗತ ಎಂ.ವಿ. ಕೃಷ್ಣಪ್ಪನವರ ದೂರದೃಷ್ಟಿಯಲ್ಲಿ ಈ ಬ್ಯಾಂಕೆಲ್ಲ ಪ್ರಾರಂಭ ಆಯಿತು. ಆವತ್ತಿಂದ ಇವತ್ತವರೆಗೂ ಜನಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಈ ಒಂದು PCRD ಬ್ಯಾಂಕ್ಗೆ ಸೇವೆ ಸಲ್ಲಿಸಿರ್ತಕ್ಕಂಥ ಎಂದರೂ ಮಹಾನುಭಾವರು అందరికీ నా ಪಾದಾಭಿವಂದನಾలు. 4 ವರ್ಷ ಆಗಿದೆ ಬ್ಯಾಂಕ್ಗೆ. ಈ 84 ವರ್ಷದಲ್ಲಿ ಬೇರೆ ಕಡೆ ಹೋಲಿಸ್ಕೊಂಡ್ರೆ ನಮ್ಮ ಜಿಲ್ಲೆಯಲ್ಲೇ ಮುಳಬಾಗಿಲು ತಾಲೂಕು ಪ್ರಥಮ ಆಗುತ್ತೆ. ಎಲ್ಲರೂ ಸಾಲ ತಗೋದ್ರಲ್ಲಾಗಲಿ, ಸಾಲ ವಸೂಲಾತಿಯಲ್ಲಾಗಲಿ, ಮೆಂಬರ್ಶಿಪ್ ಕೊಟ್ಟಿರೋದ್ರಾಗಲಿ ಎಲ್ಲದರಲ್ಲೂ ನಂಬರ್ 1 ಸ್ಥಾನದಲ್ಲಿದೆ. ಬಿಲ್ಡಿಂಗ್ ಎಲ್ಲಾಗಲಿ. ಈಗ ಉದಾಹರಣೆಗೆ ನಮ್ಮ ಪಕ್ಕದ ಚಿಂತಾಮಣಿಯಲ್ಲಿ ಹೋದರೆ PNB ಬ್ಯಾಂಕ್ ನಡೀದೆ ಪಾಪರ್ ಆಗಿ ಲಿಕ್ವಿಡೇಟ್ ಆಗೋಗಿದೆ. ಬೇರೆ ಕಡೆ ತಾಲೂಕಲ್ಲೂ ಕೂಡ ಭಾಳಷ್ಟು ಬ್ಯಾಂಕ್ಗಳು ಶೋಚನೀಯ ಸ್ಥಿತಿಯಲ್ಲಿದೆ. ಇಲ್ಲಿನ ಆಡಳಿತ ಮಂಡಳಿ ಈಗ ಡಿಪಾಸಿಟ್ ಎಲ್ಲ ವಸೂಲಿ ಮಾಡಿ ಆ ಡಿಪಾಸಿಟನ್ನು ಬಡ್ಡಿ ಕೊಟ್ಟು ಈಗ ಏನು ನಮ್ಮ ಸಿಬ್ಬಂದಿ ವರ್ಗ ಇದ್ದಾರೋ ಅವರಿಗೆ ಬ್ಯಾಂಕಿಂದ ₹1 ಖರ್ಚಿಲ್ಲದೆ ಇತರೆ ಬಾಕಿಯಿಂದ ಬರ್ತಕ್ಕಂಥ ಆದಾಯದಲ್ಲಿ ಸಂಬಳ ಮಾಡ್ಕೊಂಡು ಹೋಗುವಂಥ ಒಂದು ಕೆಲಸನ ಮಾಡಿದ್ದಾರೆ. ಅದಕ್ಕೆ ಇಲ್ಲಿರ್ತಕ್ಕಂಥ ನಮ್ಮ ಆಡಳಿತ ಮಂಡಳಿಯವರು ಕೂಡ ನಿಮ್ಮೆಲ್ಲರ ಪರವಾಗಿ ಕೂಡ ಅವ್ರನ್ನು ಕೂಡ ನಾನು ಅಭಿನಂದಿಸೋದಕ್ಕೆ ಇಚ್ಛೆಪಡ್ತೀನಿ. ಅದ್ರ ಜೊತೆಗೆ ಕೆಲವು ಸದಸ್ಯರು ಹೇಳ್ತಾ ಇದ್ರು ನೋಟಿಸ್ ಬಂದಿಲ್ಲ ಅಂದರೆ ನಿಜ ಏನಾಗುತ್ತೆ ಅಂದರೆ ಪೋಸ್ಟಲ್ಲಿ ಬರೋದು ಕೆಲವು ಪೋಸ್ಟ್ ಮ್ಯಾನ್ಗಳು ಮನೆ ಊರುಗಳಿಗೆ ಹೋಗಲ್ಲ. ಆದರೂ ಸಹ ಬ್ಯಾಂಕಲ್ಲಿ ಏನು ಮಾಡ್ತಾರೆ, ಪಕ್ಕ ಪ್ರಕಟಣೆ ಕೊಟ್ಟಿರ್ತಾರೆ ಇಂಥ ದಿವಸ ಮೀಟಿಂಗ್ ಇದೆ ಅಂತ. ಆಮೇಲೆ ಮೊಬೈಲ್ ಫೋನ್ ನಂಬರ್ ಕೊಟ್ಟಿದ್ರೆ ಮೊಬೈಲಲ್ಲಿ ಮೆಸೇಜ್ ಕೊಟ್ಟಿರ್ತಾರೆ, ಆಮೇಲೆ ನೋಟಿಸ್ ಕೊಟ್ಟಿರ್ತಾರೆ. ಇಷ್ಟು ಮಾಡ್ತಾರೆ. ಯಾರನ್ನೂ ಮೀಟಿಂಗ್ ಬಾರದಂಗೆ ಮಾಡಬೇಕು ಅಂತ ಯಾರಿಗೂ ಇಲ್ಲ. ಎಲ್ಲರೂ ಭಾಗವಹಿಸಿ ಏನಾದರೂ ಸಲಹೆ ಸೂಚನೆ ತಗೊಂಡು ಬ್ಯಾಂಕನ್ನು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಹಿತದೃಷ್ಟಿಯಿಂದ ಎಲ್ರಿಗೂ ಕೂಡ ಸೇರಿಸ್ತಾ ಇದ್ದಾರೆ. ಕೆಲವು ಕಾರಣಾಂತರಗಳಿಂದ ಬಂದಿರಲ್ಲ ನೋಟಿಸು. ಅದಕ್ಕೇನಾದರೂ ರಾಜಕೀಯ ಲೇಪ ಪಡಿಸೋದಾಗಲಿ ಅಥವಾ ಸಿಬ್ಬಂದಿಯವರು ನಮಗೆ ಕಳಿಸಿಲ್ಲ ಅಂತಾಗಲಿ ದಯವಿಟ್ಟು ಅನ್ಯತಾ ಭಾವಿಸ್ತಾರೆ. ಯಾಕಂತಂದರೆ ಎಲ್ಲ ಸದಸ್ಯರು ಈ ಸಭೆಯಲ್ಲಿ ಭಾಗವಹಿಸಬೇಕು, ಏನಾದರೂ ಸಲಹೆ ಸೂಚನೆ ಕೊಡಬೇಕು ಅನ್ನೋದಕ್ಕೆ ಈ ಸಭೆಯನ್ನು ಮಾಡೋದು. ಆದ್ದರಿಂದ ನಮ್ಮ ಬ್ಯಾಂಕು ಪ್ರಗತಿಯಲ್ಲಿದೆ. ಎಲ್ಲರ ಆಶೀರ್ವಾದದಿಂದ ಇನ್ನೂ ಹೆಚ್ಚು ಪ್ರಗತಿಯಲ್ಲಿ ಮುಳಬಾಗಿಲು PCRD ಬ್ಯಾಂಕ್ ಸಾಧಿಸಿದೆ. ನಾನೊಂದು ರೈತರಲ್ಲಿ ಕಳಕಳಿಯ ಮನವಿ ಏನಂತಂದರೆ, ನಾನು ಒಬ್ಬ ರೈತ ಮಗನಾಗಿ ನಾನು PNB ಬ್ಯಾಂಕಿಂದ ಆಮೇಲೆ ಅಪೆಕ್ಸ್ ಬ್ಯಾಂಕ್, ರಾಜ್ಯ ಅಪೆಕ್ಸ್ ಬ್ಯಾಂಕ್ ಅದೆಲ್ಲ ಹೋಗಿದ್ದೆ. ಪ್ರತಿ ಜಿಲ್ಲೆಯಲ್ಲೂ ಹೋಗಿ ನೋಡಿದ್ದೇನೆ. ಮಂಗಳೂರು ಈ ಕಡೆ ಎಲ್ಲ ಹೋದಾಗ ಎಷ್ಟು ಶಿಸ್ತುಬದ್ಧವಾಗಿ ಲೋನ್ ಕಟ್ತಾರೆ ಅಂತಂದರೆ ಅಷ್ಟು ಶಿಸ್ತುಬದ್ಧವಾಗಿ ಕಟ್ತಾರೆ. ಈಗ ನಾವು ನಮ್ಮಷ್ಟಕ್ಕೆ ನಾವೇ ಒಂದು ಪ್ರಶ್ನೆ ಹಾಕ್ಕೋಬೇಕು. ನಾವು ತಗೊಂಡಿರ್ತಕ್ಕಂಥ ಸಾಲ ಇವತ್ತಾಗಲಿ, ನಾಳೆ ಆಗಲಿ, ನಾಡದ್ದಾಗಲಿ, ಆಚೆ ನಾಡದ್ದಾಗಲಿ ನಾವೇ ಕಟ್ಟಬೇಕೆ ಹೊರತು ಇನ್ಯಾರು ಕಟ್ಟಲ್ಲ. ಯಾರಾದರೂ ಬೇರೆಯವ್ರು ಕಟ್ತಾರಾ ಹೇಳಿ? ಯಾರಾದ್ರು ಕಟ್ತಾರಾ? ನಮ್ಮ ಜಮೀನು ಅಡಮಾನ ಕೊಟ್ಟಿರ್ತೀವಿ, ನಾವು ಕಟ್ಟಲೇಬೇಕು. ಕಟ್ಟಲಿಲ್ಲ ಅಂತಂದರೆ ಜಮೀನು ಇಲ್ಲಿ ಮಾರ್ಟಿಗೇಜ್ ಮಾಡಿರ್ತೀವಿ. ಆದ್ದರಿಂದ ಒಂದನ್ನು ಜ್ಞಾಪಿಸ್ಕೊಳ್ಳಿ, ಇವತ್ತಲ್ಲ ನಾಳೆ ಯಾವತ್ತಾದರೂ ನಾವೇ ಕಟ್ಟಬೇಕು. ಅದರ ಕಂತು ಪ್ರಕಾರ ಕಟ್ಕೊಂಡು ಹೋದರೆ ಇದರಷ್ಟು ಈಸಿ ಸಾಲ ಇನ್ಯಾವುದು ದೇಶದಲ್ಲಿಲ್ಲ. ಯಾಕಂತಂದರೆ ನಾವು ಚೆನ್ನಾಗಿ ಕಂತು ಕಟ್ಕೊಂಡು ಹೋಗ್ತಾ ಇದ್ದರೆ ಬಡ್ಡಿ ಮನ್ನಾ ಇರುತ್ತೆ. ಯಾಕೆ ಹಿಂಗೆ ಮಾಡಿದ್ದಾರೆ ಸರ್ಕಾರ ಅಂತಂದರೆ, ಇಂದಿನ ದಿನಗಳಲ್ಲಿ ಯಾರು ಸಾಲ ಕಟ್ಟದೆ ಇದ್ಬಿಟ್ಟಿದ್ರು, ಅಪಮಾರಿತನ ಮಾಡಿಕೊಂಡು ಏನಾಗುತ್ತೋ ಆಗಲಿ ಅಂತ ಇದ್ಬಿಟ್ಟಿದ್ರು. ಇನ್ನು ಕೆಲವರು ಮಾನ ಮರ್ಯಾದೆಗೆ ಬಗ್ಗೆ ಕಟ್ತಾ ಇದ್ರು. ನಾನು ಚಿಕ್ಕವನಿದ್ದಾಗ ನಮ್ಮ PNB ಬ್ಯಾಂಕಿಂದ ಡಂಗೋರ ಆಗ್ತಾಯಿದ್ರು, ಊರ ಪ್ರಬಂಧಿದ್ದವ್ರು ಕಟ್ಟಬೇಕು ಅಂತ. ಬಹಳ ಅವಮಾನ ಆಗ್ತಾಯಿತ್ತು. ಅಂಥ ಒಂದು ಕಾಲದಲ್ಲಿ ಮನೆಯಲ್ಲಿ ಏನು ತಿಂಡಿ, ರಾಗಿ, ಭತ್ತ ಇಂಥದ್ದೆಲ್ಲ ಕೂಡ ಎತ್ಕೊಂಡ್ಬಂದುಬಿಡ್ತಾರೆ, ಆಕ್ಷನ್ ಆಗ್ತಾಯಿದೆ. ಈಗ ಆ ಪರಿಸ್ಥಿತಿ ಇಲ್ಲ. ಯಾಕಂತಂದರೆ ಮೊದಲು ಯಾರು ಸೋಂಬೇರಿಗಳಾಗಿ ಕಟ್ಟದೇ ಇದ್ರೋ ಅಂಥದಕ್ಕೆ ಸರ್ಕಾರ ಮನ್ನಾ ಮಾಡಿತು. ಸರ್ಕಾರ ಮನ್ನಾ ಮಾಡಿದಕ್ಕೆ ರೈತರಲ್ಲಿ ಏನು ಬಂದುಬಿಡ್ತು, ಚೆನ್ನಾಗಿ ಕಟ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರಿಗೆ ನಮಗೆ ಏನು ಸಹಾಯ ಸಿಗ್ತಾ ಇಲ್ಲ, ಕಟ್ಟದೇ ಇರ್ತಕ್ಕಂಥವ್ರಿಗೆ ಸರ್ಕಾರ ಸಹಾಯ ಮಾಡಿತು, ನಾವೇ ಕಟ್ಟಬೇಕು ಅನ್ನೋಂಥ ಒಂದು ಮನೋಭಾವ ನಮ್ಮ ರೈತರಲ್ಲಿ ಬಂತು. ಅದಕ್ಕೆ ಸರ್ಕಾರ ತೀರ್ಮಾನಕ್ಕೆ ಬಂತು ಏನು ಅಂತಂದರೆ, ಯಾರು ಚೆನ್ನಾಗಿ ಕಟ್ತಾರೋ ಅಂಥವ್ರನ್ನ ಸಹಾಯ ಮಾಡೋಣ, ಕಟ್ಟದೇ ಮಾಡೋದು ಬೇಡ ಅನ್ನೋ ಸಹಾಯಕ್ಕೆ ಬಂದು ಈಗ ಯಾರು ಚೆನ್ನಾಗಿ ಕಟ್ಕೊಂಡು ಹೋಗ್ತಾರೋ ಅವ್ರಿಗೆ ಬಡ್ಡಿ ಸರ್ಕಾರದಿಂದ ಬರೆಸ್ತಾ ಇದೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾವು ಕಂತು ಕಟ್ಟಿದ್ರೆ ಬಡ್ಡಿ ಬರುತ್ತೆ. ಆಮೇಲೆ ಸುಸ್ತಿ ಯಾಕಾಗತ್ತೆ ಏನು ಅಂತಂದರೆ, ನಮ್ಮ ರೈತರು ಇವಾಗ ಜನವರಿ 1ನೇ ತಾರೀಕು ಕಟ್ಟಬೇಕು, ಕಟ್ಟಲಿಲ್ಲ. ಇವರು ಗೌರ್ಮೆಂಟ್ಗೆ ಇಷ್ಟು ಕಟ್ಟಿದ್ದಾರೆ ಅಂತ ಬಿಲ್ ಕಳಿಸ್ಬೇಕು. ಆ ಬಿಲ್ಗೆ ಸರ್ಕಾರದಿಂದ ಬಡ್ಡಿ ಬರುತ್ತೆ.
ಯಾವಾಗ ಇವರು ಕಟ್ಟಿಲ್ಲ ಸರ್ಕಾರ ಬಡ್ಡಿ ಬರದೇ ಇದ್ದಾಗ ಅವಾಗ ಸೃಷ್ಟಿಯಾಗುತ್ತೆ. ಇದನ್ನು ತಪ್ಪಿಸ್ಬೇಕು. ನಾನು ತಮ್ಮೆಲ್ಲರಲ್ಲೂ ಕಳಕಳಿಯ ಪ್ರಾರ್ಥನೆ ಏನಂತಂದರೆ, ನಮ್ಮ ಸಾಲನ ನಾವೇ ಕಟ್ಟಬೇಕಾಗುತ್ತೆ. ಅದರಿಂದ ಶಾಶ್ವತ ಪದೇ ಕರೆಕ್ಟಾಗಿ ಇನ್ಸ್ಟಾಲ್ಮೆಂಟ್ ಏನು ಬರುತ್ತೋ ಆ ಟೈಮಿಗೆ ಕಟ್ಕೊಂಡು ಹೋದರೆ ಡೆಫಿನೆಟ್ಟಾಗಿ ಈ ಸಾಲದ ಹೊರೆ ಇರುವುದೇ ಇಲ್ಲ. ಒಂದೆರಡು ಸಲ ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ಲ ಅಂದರೆ ಅದಕ್ಕೆ ಬಡ್ಡಿ ನೋಡೋದು, ಆ ವಸೂಲಿ ಬರೋದು, ವಸೂಲಿ ಜಾಗದಷ್ಟು ಇವೆಲ್ಲ ಬರ್ತವೆ. ಅದರಿಂದ ಆ ರೀತಿ ಆಗೋದು ಬೇಡ. ಮುಂದಿನ ದಿನಗಳಲ್ಲಿ ಇನ್ನೊಂದು ಹೆಚ್ಚು ಸಾಲ ಕೊಡುವಂಥ ಒಂದು ಶಕ್ತಿ ತುಂಬಣ. ಅದ್ರ ಜೊತೆಗೆ ನಿಮ್ಮೆಲ್ಲರಲ್ಲೂ ಕೂಡ ಇನ್ನೊಂದು ಮತ್ತೊಮ್ಮೆ ಮುಗಿದೊಮ್ಮೆ ಪ್ರಾರ್ಥನೆ ಮಾಡೋದೇನೆಂದರೆ, ಠೇವಣಾತಿಗಳೆಲ್ಲ ಸಿಗುತ್ತೋ ಅಲ್ಲೆಲ್ಲ ಬ್ಯಾಂಕಲ್ಲಿ ಠೇವಣಿ ಮಾಡಿಸಿ. ಬೇರೆ ಕಮರ್ಷಿಯಲ್ ಬ್ಯಾಂಕ್ಗಿಂತ ನಮ್ಮ ಬ್ಯಾಂಕಲ್ಲಿ ಬಡ್ಡಿ ಜಾಸ್ತಿ ಕೊಡ್ತೀವಿ. ನಾನು ನಿಮ್ಮಲ್ಲಿ ಕೇಳೋದಿಷ್ಟೇ, ಪೇಯ್ಡ್ ಬ್ಯಾಂಕ್ ನಮ್ಮ ಬ್ಯಾಂಕ್, ನಾವು ಇವತ್ತು ಕೂತ್ಕೊಂಡಿದ್ದೀವಿ. ಇಲ್ಲಿ ಏನಾದರೂ ಲೋಪದೋಷ ಇದ್ದರೆ ಕೇಳೋಂಥ ಒಂದು ಶಕ್ತಿ ಇದೆ. ಓಟ್ ಹಾಕೋ ಒಂದು ಹಾಕಿಕೊಟ್ಟಿದ್ದಾರೆ, ಇಷ್ಟೆಲ್ಲ ಇದೆ. ಇಂಥ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡೋದು ಬಿಟ್ಬಿಟ್ಟು ಮೈಸೂರು ಬ್ಯಾಂಕೋ ಕೆನರಾ ಬ್ಯಾಂಕೋ ಅಲ್ಲೋಗಿ ಕಟ್ಟಿ ಬ್ಯಾಂಕ್ ಡಿಪಾಸಿಟ್ ಮಾಡಿದ್ರೆ ಅಲ್ಲೋಗಿ ನೀವೇನು ಪ್ರಶ್ನೆ ಮಾಡೋಷ್ಟಿಲ್ಲ, ಬಡ್ಡಿ ಮಾತ್ರ ತಗೋಬೋದಷ್ಟೇ. ಮನುಷ್ಯನಿದೆ, ಮನುಷ್ಯನಿಗೆ మనం ఎరుతోలಲ್ಲ అప్పుడే పట్టు బాగా పట్టేది. మన ఎరుతుపోయి ఇంకెవరు జమీనోడికి ఇచ్చేస్తే మనుషుల పంట పండేది చెప్తా. ದಯವಿಟ್ಟು ಅದಕ್ಕೆ ಎಲ್ಲರೂ ಇಲ್ಲಿನ ವ್ಯವಹಾರಗಳನ್ನ ಡಿಪಾಸಿಟ್ ಮಾಡೋದಾಗಲಿ, ಸಾಲ ಕಟ್ಟೋದ್ರಲ್ಲಾಗಲಿ ಇದೆಲ್ಲ ಕೂಡ ರೂಢಿಸ್ಕೋಬೇಕು ಅಂತೇಳಿ ನನ್ನ ಎರಡು ಮಾತು ಮಾಡ್ತೀನಿ. ಥ್ಯಾಂಕ್ ಯು.